ಕೆಲವರು ಒಬ್ಬೊಬ್ರು ಒಂದೊಂದು ಒಪಿನಿಯನ್ ವ್ಯಕ್ತಪಡಿಸ್ತಿದಾರಲ್ಲಿ ಅಂದರೆ ಸಂಗೀತ ನ ಕಾರ್ತಿಕ್ಕಿಂದ ಮೈನಸ್ ಮಾಡಿದ್ರೆ ಕಾರ್ತಿಕ್ ಮೈನಸ್ ಅಂತ ಕೆಲವರು ಝೀರೋ ಅಂತ ಹೇಳ್ತಾರೆ. ಆದರೆ ಇನ್ನು ಕೆಲವರು ಕಾರ್ತಿಕ್ ಇಲ್ಲದೆ ಹೋದರೆ ಸಂಗೀತ ಝೀರೋ ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ಪವಿ ಏನು ಸಂಗೀತ ಇಲ್ಲದೆ ಕಾರ್ತಿಕ್ ಝೀರೋ ಆಗ್ತಾರಾ, ಅದರ್ವೈಸ್ ಕಾರ್ತಿಕ್ ಇಲ್ಲದೆ ಸಂಗೀತ ಝೀರೋ ಆಗ್ತಾರಾ? ಐ ಗೆಸ್ ಕಾರ್ತಿಕ್ ಇಲ್ಲದೆ ಸಂಗೀತ ಝೀರೋ ಆಗ್ತಾರೆ. ಬಿಕಾಸ್ ಸಂಗೀತ ಇಲ್ಲದೆ ಕಾರ್ತಿಕ್ ಡೆಫಿನೆಟ್ಲಿ ಝೀರೋ ಆಗಲ್ಲ. ಎಲ್ಲ ಟಾಸ್ಕ್ ಆಡಿದ್ರೂ ತುಂಬ ಇಂಡಿವಿಜುವಲ್ ಆಗಿ ಆಡ್ತಾರೆ ಕಾರ್ತಿಕ್ ಅವರು, ಆ್ಯಂಡ್ ಡಿಪೆಂಡ್ ಆಗಿರಲ್ಲ. ಆ್ಯಂಡ್ ಸಂಗೀತ ಅವರು ಆಡ್ತಾರೆ ಇಲ್ಲ ಅಂತಿಲ್ಲ, ಬಟ್ ಜೊತೆಲಿ ಕಾರ್ತಿಕ್ ಇರಬೇಕಿತ್ತು, ಇಲ್ಲ ವಿನಯ್ ಅವ್ರು ಯಾರಾದರೂ ಒಂದು ಸ್ಟ್ರಾಂಗ್ ಪ್ಲೇಯರ್ ಇರಲೇಬೇಕಿತ್ತು ಅವ್ರ ಜೊತೆ. ಅವ್ರವ್ರ ಜಗಳ ಸ್ಟಾರ್ಟ್ ಆಗಿರೋದಕ್ಕೆ ಸಂಗೀತ ಅವ್ರು ಜಾಸ್ತಿ ಕಾಣಿಸ್ಕೊಂಡಿತ್ತು ಅಂತ ಅನ್ನಿಸ್ತಿದೆ ನನಗೆ. ಅದು ಬಿಟ್ಟರೆ ಅವರು ಸುಮ್ಮನೆ ಬೇರೆ ಗ್ರೂಪಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಕಾಣಿಸ್ಕೊಂತಿರ್ಲಿಲ್ಲ ಅಂತ ಅನಿಸುತ್ತೆ ನನಗೆ. ನಿನ್ನೆ ಟಾಸ್ಕಲ್ಲಿ ಸಂಗೀತ ಅವ್ರದ್ದು ತಲೆ ಬುರುಡನ್ನ ಕಾರ್ತಿಕ್ ಅವರು ಹೊಡಿತಾರೆ. ಈಗ ಪ್ರೂವ್ ಮಾಡಿ ನಾನು ಝೀರೋ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ. ಸೊ ಸಂಗೀತ ಅವರು ಅದಾದಮೇಲೆ ಏನು ಹೇಳ್ತಾರೆ ಅಂದರೆ, ನಾನು ಇವಾಗಲೂ ಕೂಡ ಅದಕ್ಕೆ ಸ್ಟಿಕ್ ಆಗಿರ್ತೀನಿ, ಸ್ಟ್ಯಾಂಡ್ ತಗೊಳ್ತೀನಿ, ಲೈಕ್ ವಿನಯ್ಗೆ ಕಾರ್ತಿಕ್ ಬಕೆಟ್ ಹಿಡಿತೀರ ಅಂತ ಹೇಳ್ಬಿಟ್ಟು. ನಿಮಗೂ ಅದು ಏನಾದರೂ ಕಾಣಿಸ್ತಾ? ಅದರ್ವೈಸ್ ಅವರಿಬ್ಬರು ಅವರದ್ದೇ ಆದ ಗೇಮ್ ಆಡ್ತಿದ್ದಾರಾ? ಹೇಗೆ ಸಂಗೀತ ಹೇಳಿದ್ ಕರೆಕ್ಟ್ ಅಂತ ಅನ್ನಿಸ್ತಾ? ಹೇಗೆ? ನನಗೆ ಡೆಫಿನೆಟ್ಲಿ ಸಂಗೀತ ಸ್ಟೇಟ್ಮೆಂಟ್ ಕೊಟ್ಟಿದ್ದು ತುಂಬ ತಪ್ಪು ಅಂತ ಅನಿಸುತ್ತೆ. ಬಿಕಾಸ್ ಒಬ್ಬರು ಫ್ರೆಂಡ್ಶಿಪ್ ಬಗ್ಗೆ ಜಡ್ಜ್ ಮಾಡೋದು ಇಲ್ಲ ಕಮೆಂಟ್ ಮಾಡೋದು ನಮ್ಮ ಕೈಯಲ್ಲಿರಲ್ಲ. ಆ್ಯಂಡ್ ಹುಡುಗರು ಕಿತ್ತಾಡ್ತಾರೆ, ಒಂದಾಗ್ತಾರೆ. ಸೊ ಅದನ್ನು ಬಕೆಟ್ ಹಿಡಿಯೋದು ಅಂತ ಹೇಳೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಅವ್ರವ್ರ ಫ್ರೆಂಡ್ಶಿಪ್ ಅದು ಯಾವಾಗ ಬೇಕಾದ್ರೂ ಜಗಳ ಆಡಲಿ, ಇಲ್ಲ ಅದು ಅವ್ರ ಗೇಮ್ ಪ್ಲ್ಯಾನೇ ಇರಲಿ, ಏನಾದರೂ ಇರಲಿ, ಅದು ಅವ್ರವ್ರ ಇಷ್ಟ. ಸೊ ಮಧ್ಯದಲ್ಲಿ ಇವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ತುಂಬ ತಪ್ಪು ಅಂತ ಅನಿಸುತ್ತೆ. ಆ ತಪ್ಪಿಂದ ಕಾರ್ತಿಕ್ ಅವ್ರಿಗೆ ಖಂಡಿತ ನೋವಾಗಿರುತ್ತೆ. ಆ್ಯಂಡ್ ಕಾರ್ತಿಕ್ ಅವ್ರು ನನಗೆ ಇದೊಂದಕ್ಕೆ ಇಷ್ಟ ಆಗೋದು, ಬಿಕಾಸ್ ಸಂಗೀತ ಅವ್ರು ತಪ್ಪು ಅಂತಂದಾಗ ತಪ್ಪು ಅಂತ ಹೇಳ್ತಾರೆ, ಕರೆಕ್ಟು ಅಂದಾಗ ಕರೆಕ್ಟು ಅಂತ ಒಪ್ಕೊತಾರೆ. ಸೊ ಇನ್ಫ್ಲೂಯೆನ್ಸ್ ಆಗಿ ಹೋಗಲ್ಲ ಅವರು. ಸೊ ಅದೊಂದಕ್ಕೆ ನಂಗೆ ಕಾರ್ತಿಕ್ ಅವ್ರು ಇಷ್ಟ ಆಗೋದು. ಇವತ್ತು ಕೂಡ ಬ್ರೇಕಿಂಗ್ ನ್ಯೂಸ್ ಟಾಸ್ಕಲ್ಲಿ ಲೈಕ್ ಅದೇ ಚರ್ಚೆ ಆಗ್ತಿದೆ. ಸಂಗೀತ ಅವರು ಇನ್ನೂ ಅದನ್ನೇ ಹೇಳ್ತಿದ್ದಾರೆ, ಹೌದು ಬಕೆಟ್ ಹಿಡಿತಿದ್ದಾರೆ ಅಂತಲೇ ನನಗೆ ಅನ್ನಿಸ್ತಿದೆ. ಅಂದರೆ ಮುಂಚೆ ಎಲ್ಲ ಅಷ್ಟೊಂದು ದ್ವೇಷ, ಅಷ್ಟೊಂದು ಫೈಟ್ ಕೊಡ್ತಾ ಇದ್ರು, ಇದ್ದಕ್ಕಿದ್ದಾಗೆ ಹೇಗೆ ಚೇಂಜ್ ಆಗ್ತಾರೆ ಕಾರ್ತಿಕ್ ಅಂತ ಹೇಳ್ಬಿಟ್ಟು ಸಂಗೀತ ಅವರು ಕಾರ್ತಿಕ್ ಪರ ವಹಿಸ್ತಾರೆ. ಸೊ ಅದನ್ನ ನೋಡಿದಾಗ ಹೇಗೆ ಅನಿಸುತ್ತೆ ಅಂದರೆ, ಲೈಕ್ ಸಂಗೀತ ಅವರು ಇನ್ನೊಂದು ಪ್ರತಾಪ್ ಜೊತೆ ಮಾತನಾಡ್ತಿರುವಾಗ ಹೇಳ್ತಾರೆ, ಅಂದರೆ ಲೈಕ್ ಈಗ ವಿನಯ್ ಏನಾದರೂ ಕಾರ್ತಿಕ್ ಜೊತೆ ಹೋದರೆ ಕಾರ್ತಿಕ್ ಹೀರೋ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಟು ಬಿ ಫ್ರ್ಯಾಂಕ್, ನಾನು ನಿನ್ನೆ ಎಪಿಸೋಡ್ ನೋಡೋಕ್ಕಾಗಿಲ್ಲ ನನಗೆ. ಸೊ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಸೊ ನೋಡದೆ ನಾನೇನು ಕಮೆಂಟ್ ಮಾಡೋಕ್ಕಾಗಲ್ಲ. ಅಲ್ಲ, ಇದೆಲ್ಲ ಕಾರ್ತಿಕ್ಗೋಸ್ಕರನೇ ಸಂಗೀತ ಅವರು ಮಾಡ್ತಿದ್ದಾರಾ? ಅದರ್ವೈಸ್ ಸಂಗೀತ ಅವ್ರ ಗೇಮ್ಗೆ ಇದು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾರ್ತಿಕ್ನ ವಿನಯ್ ಜೊತೆ ಸೇರೋದಕ್ಕೆ ಬಿಡ್ತಿಲ್ವಾ ಹೇಗೆ ಅಂತ? ಯಾಕಂದರೆ ಸಂಗೀತ ಅವರು ಸ್ಟ್ರಾಟಜಿನ ಚೆನ್ನಾಗಿ ಮಾಡ್ತಾರೆ ಗೇಮಲ್ಲಿ, ಯಾರ ಜೊತೆ ನಾನು ಇರಬೇಕು, ಯಾರ ಜೊತೆ ಇರಬಾರ್ದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಈ ರೀತಿ ಎಲ್ಲ ಪೋರ್ಟ್ರೇ ಮಾಡ್ತಿದ್ದಾರೆ ಹೇಗೆ? ನನಗೆ ಅನಿಸ್ತಿದೆ ಮೈಟ್ ಬಿ ಕಾರ್ತಿಕ್ನು ವಿನಯ್ ಕಡೆ ಹೋಗ್ಬಿಟ್ರೆ ಸಂಗೀತ ಅವರು ಡೆಫಿನೆಟ್ಲಿ ಝೀರೋ ಆಗಿಬಿಡ್ತಾರೆ. ಬಿಕಾಸ್ ಯಾರೂ ಇರಲ್ಲ ಅವ್ರ ಜೊತೆ ಆಡೋಕ್ಕೆ. ಸೊ ಆ ವಿಷಯದಲ್ಲಿ ಮೈಟ್ ಬಿ ಏನಾದರೂ ಹರ್ಟ್ ಆಗಿರ್ಬೋದು, ಇಲ್ಲ ಕಾರ್ತಿಕ್ಕು ವಿನಯ್ ಜೊತೆ ಆಗ್ಬಿಟ್ರೆ ಇವರು ಸಪ್ರೇಟ್ ಆಗಿಬಿಡ್ತಾರೆ ಅಂತ ಏನೋ ಭಯ ಇರ್ಬೋದು. ಸೊ ಅದಕ್ಕೆ ಅಂತ ಅನಿಸುತ್ತೆ.